I am Birappa Kadlimatti, English facilitator. In this video, I would like to facilitate you about silent letters in English. Okay, what is silent letters? Some letters are not pronounced in English. Such letters are called silent letters. Some letters in English are silent. Such words are called, or these words are called silent letters. Indian students are facing some difficulty to pronounce some words in English. Why? Because English is a foreign language. Okay, dear students, let us know what are the silent letters in English. Silent B. The letter B is usually not pronounced after M at the end of a word. The letter B is usually not pronounced after M at the end of a word. ಸಾಮಾನ್ಯವಾಗಿ ಶಬ್ದದ ಕೊನೆಯಲ್ಲಿ ಎಂದ ನಂತರ ಬಿ ಬಂತಂದ್ರ ಬಿದ ಉಚ್ಚಾರಣೆ ಯಾಗುವುದಿಲ್ಲ. Let us know the example. Dear students, ಈ ಶಬ್ದದಲ್ಲಿ ಎಂದ ನಂತರ ಏನು ಬಂದಿದೆ? ಬಿ ಬಂದಿದೆ. ಆ ಕಾರಣದಿಂದ ಬಿ ಅನ್ನು ನಾವು ಇಲ್ಲಿ ಉಚ್ಚಾರಣೆ ಮಾಡಬಾರದು. ಬಾಂಬ್ ಅನ್ನಬಾರದು. ಅದಕ್ಕೆ ಏನನ್ನಬಾರದು? ಬಾಂಬ್ ಅಂತ ಅನ್ಬಾರ್ದು. ಅದಕ್ಕೆ ಬಾಂಬ್ ಅಂತ ಅನ್ಬೇಕು. ಬಾಂಬ್ ಅಂದ್ರೆ ಬಾಂಬು. Let us know another example. Comb. Don't say comb. Don't say comb. We have to pronounce it is as comb. Comb ಅಂದ್ರ ಹಣಿಗೆ. Next, dumb. Dumb ಅಂದ್ರ ಮೂಕ. Not dumb. Don't say dumb. We have to pronounce dumb. Thumb. Thumb ಅಂದ್ರೆ ಹೆಬ್ಬೆರಳು. Tomb. Not tomb. We don't say tomb. We have to pronounce tomb. Tomb ಅಂದ್ರೆ ಸಮಾಧಿ. B is usually not pronounced before the letter T. ಸಾಮಾನ್ಯವಾಗಿ B ದ ನಂತರ T ಬಂದರೆ B ದ ಉಚ್ಚಾರಣೆ ಯಾಗುವುದಿಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ, DEBT ಬಿ ದ ನಂತರ ಟಿ ಬಂದಿದೆ. ಆ ಒಂದು ಕಾರಣಕ್ಕಾಗಿ ಇದನ್ನ ಡೇಟ್ ಅಂತ ಅನ್ಬೇಕು. ಇಲ್ಲಿ ಏನು ಬಿ ಅನ್ನು ಉಚ್ಚಾರಣೆ ಮಾಡಬಾರ್ದು. ಇಲ್ಲಿ ಬಿ ಅನ್ನು ಉಚ್ಚಾರಣೆ ಮಾಡಬಾರ್ದು. ಡೇಟ್ ಅಂತ ಅನ್ಬೇಕು. ಡೇಟ್ ಅಂದ್ರೆ ಸಾಲ. ಡೌಟ್ ಸಂದೇಹ. ನಾಟ್ ಡಬ್ಡ್. ಡೋಂಟ್ ಪ್ರೊನೌನ್ಸ್ ಡಬ್ಡ್. ವಿ ಹ್ಯಾವ್ ಟು ಪ್ರೊನೌನ್ಸ್ ಡೌಟ್. ಸಟಲ್. ಸಟಲ್ ಅಂದ್ರ ಸೂಕ್ಷ್ಮ ಅಥವಾ ನವೀರವಾದ. ಡೋಂಟ್ ಸೇ ಸಬ್ಟಲ್. Don't say subtle. We have to say subtle. Doubtful. ಖಂಡಿತವಲ್ಲದ ಅಥವಾ ಸಂದೇಹ. ಡೌಟ್ಫುಲ್. ನಾಟ್ ಡಬ್ಟ್ಫುಲ್. ಡಬ್ಟ್ಫುಲ್ ಅಂತ ಅನ್ಬಾರ್ದು. ಡೌಟ್ಫುಲ್ ಅಂತ ಪ್ರೊನೌನ್ಸಿಯೇಷನ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ಬಿ ದ ನಂತರ ಟಿ ಬಂದ ಕಾರಣಕ್ಕಾಗಿ ನಾವು ಬಿ ಅನ್ನು ಉಚ್ಚಾರಣೆ ಮಾಡುವುದಿಲ್ಲ. Let us know the next rule. Silent C. The letter C is usually not pronounced in the combination of SC. ಶಬ್ದದಲ್ಲಿ SC ಬಂದರೆ ಸಾಮಾನ್ಯವಾಗಿ ಸಿ ದ ಉಚ್ಚಾರಣೆ ಯಾಗುವುದಿಲ್ಲ. ಅಂದ್ರೆ ಒಂದು ವಾಕ್ಯದಲ್ಲಿ ಎಸ್ ಮತ್ತು ಸಿ ಜೊತೆಯಾಗಿ ಬಂದ್ರ ಸಿ ದ ಉಚ್ಚಾರಣೆ ಯಾಗುವುದಿಲ್ಲ. Let us know the example. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, ಎಸ್ ಸಿ ವಾಕ್ಯದ ಪ್ರಾರಂಭದಲ್ಲಿ ಎಸ್ ಸಿ ಇದೆ. ಇಲ್ಲಿ ಸಿ ದ ಉಚ್ಚಾರಣೆ ಆಗುವುದಿಲ್ಲ.
ಸೇಂಟ್ ಅಂತ ಅನ್ಬೇಕು. ಡೋಂಟ್ ಸೇ ಸ್ಕೆಂಟ್, ವಿ ಹ್ಯಾವ್ ಟು ಸೇ ಸೇಂಟ್. ಸೇಂಟ್ ಅಂದ್ರೆ ಗಂಧ. ಸೈನ್ಸ್ ವಿಜ್ಞಾನ. ಸೀನ್ ದೃಶ್ಯ. ಸೀಸರ್ಸ್ ಕತ್ತರಿ. ಇಲ್ಲಿ ನೋಡ್ರಿ ವರ್ಡ್ಸ್ ಕಾಂಬಿನೇಷನ್ಸ್ ಹೆಂಗಿದೆ, ಎಸ್ ಸಿ ಇದೆ, ಇಲ್ಲಿನೂ ಎಸ್ ಸಿ ಇದೆ, ಇಲ್ಲಿನೂ ಎಸ್ ಸಿ ಇದೆ. ಸೀದ ಎಸ್ ದ ನಂತರ ಸಿ ಬರುವಂತ ಕಾರಣಕ್ಕಾಗಿ ನಾವು ಸೀದ ಉಚ್ಚಾರಣೆಯನ್ನು ಮಾಡುವುದಿಲ್ಲ. ಲೆಟ್ ಅಸ್ ನೋ ಅನದರ್ ಎಕ್ಸಾಂಪಲ್. ಮಜಲ್. ಮಜಲ್ ಮಜಲ್ ಅಂದ್ರ ಮೌಸಖಂಡ. ಇಲ್ಲಿ ಸೀದ ನಂತರ ಎಸ್ ದ ನಂತರ ಸಿ ಬಂದ ಕಾರಣಕ್ಕಾಗಿ ನಾವು ಸಿ ಅನ್ನು ಉಚ್ಚಾರಣೆ ಮಾಡಬಾರದು. ಲೆಟ್ ಅಸ್ ನೋ ದಿ ನೆಕ್ಸ್ಟ್ rule. Silent C. C is usually mute before the letters K and Q. ಅಂದ್ರೆ C ದ ನಂತರ K ಅಥವಾ Q. C ದ ನಂತರ K ಅಥವಾ Q. ಶಬ್ದದಲ್ಲಿ C ದ ನಂತರ K ಅಥವಾ Q ಬಂತಂದ್ರ C ದ ಉಚ್ಚಾರಣೆ ಮಾಡಬಾರದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ಶಬ್ದದಲ್ಲಿ ಸೀದ ನಂತರ ಕೆ ಬಂದಿದೆ, ಆ ಒಂದು ಕಾರಣಕ್ಕಾಗಿ ಇಲ್ಲಿ ಸೀದ ಉಚ್ಚಾರಣೆಯನ್ನು ಮಾಡಬಾರದು. ಲಾಕ್ ಅನ್ವ, ಲಾಕ್ ಕೀಲಿ, ಲಾಕ್. ನೆಕ್ಸ್ಟ್ ಬ್ಲಾಕ್ ಹಾದಿ ಕಟ್ಟುವುದು. ಅಕ್ನಾಲಿಜ್ ಅಂಗೀಕರಿಸು, ಅಕ್ನಾಲಿಜ್ ಅಂಗೀಕರಿಸು. ಇಲ್ಲಿನೂ ಸಹ ಸೀದ ನಂತರ ಕೆ ಬಂದಿದೆ, ಆ ಒಂದು ಕಾರಣಕ್ಕಾಗಿ ಸೀದ ಉಚ್ಚಾರಣೆಯನ್ನು ಮಾಡಬಾರದು. ನೆಕ್ಸ್ಟ್ ಅಕ್ವಿಟ್ ಖುಲಾಸೆ ಮಾಡು, ಅಕ್ವಿಟ್. ನೋಡ್ರಿ ಸೀದ ನಂತರ ಕ್ಯೂ ಬಂದಿದೆ, ಅಂದ್ರೆ ಸೀದ ನಂತರ ಕ್ಯೂ ಬಂತಂದ್ರೆ ಸೀದ ಉಚ್ಚಾರಣೆಯನ್ನು ಮಾಡಬಾರದು. ಅಕ್ವಿಟ್, ಅಕ್ವಿಟ್ ಅಂದ್ರೆ ಖುಲಾಸೆ ಮಾಡು. ನೆಕ್ಸ್ಟ್ ಅಕ್ವೈರ್, ಅಕ್ವೈರ್. ಇಲ್ಲಿನೂ ಸಹ ಸೀದ ನಂತರ ಕ್ಯೂ ಬಂದಿದ್ದ ಕಾರಣಕ್ಕಾಗಿ ಸೀದ ಉಚ್ಚಾರಣೆ ಏನಾಗ್ತೈತಿ, ಸೈಲೆಂಟ್ ಆಗ್ತಾ ಇದೆ. ಅಕ್ವೈರ್ ಗಳಿಸು ಅಥವಾ ಸಂಪಾದಿಸು. ನೆಕ್ಸ್ಟ್ ಸೈಲೆಂಟ್ ಡಿ. The letter D is silent when it appears before the letter N and G. ನೋಡ್ರಿ, ಡಿ ದ ನಂತರ ಎನ್ ಮತ್ತು ಜಿ ಬಂದರೆ ಡಿ ದ ಉಚ್ಚಾರಣೆ ಆಗುವುದಿಲ್ಲ. ಅಂದರೆ ಶಬ್ದದಲ್ಲಿ ಡಿ ದ ನಂತರ ಎನ್ ಮತ್ತು ಜಿ ಬಂದರೆ ಡಿ ದ ಉಚ್ಚಾರಣೆಯನ್ನು ಮಾಡಬಾರದು. ಫಾರ್ ಎಕ್ಸಾಂಪಲ್, ಡಿಯರ್ ಸ್ಟೂಡೆಂಟ್ಸ್ ಲಿಸನ್ ಹಿಯರ್. ಇಲ್ಲಿ ಡಿ ದ ನಂತರ ಎನ್ ಬಂದಿದೆ, ಆ ಒಂದು ಕಾರಣಕ್ಕಾಗಿ ಅದನ್ನ ಏನು ಉಚ್ಚಾರಣೆ ಮಾಡಬಾರ್ದು, ಡಿ ಅನ್ನು ಉಚ್ಚಾರಣೆ ಮಾಡಬಾರ್ದು. ವೆಂಡನ್ಸ್ಡೇ ಅನ್ನಬಾರ್ದು, ವೆನ್ಸ್ಡೇ, ವೆನ್ಸ್ಡೇ. ಇಲ್ಲಿ ಡಿ ಏನಾಗ್ತತಿ, ಸೈಲೆಂಟ್ ಆಗ್ತಾ ಇದೆ. ವೆನ್ಸ್ಡೇ ಅಂದ್ರೆ ಬುಧವಾರ. ನೆಕ್ಸ್ಟ್ ಕ್ಯಾಚ್. ಇಲ್ಲಿ ಡಿ ದ ನಂತರ ಜಿ ಬಂದಿದೆ, ಅದಕ್ಕೆ ಡಿ ದ ಉಚ್ಚಾರ ಮಾಡಬಾರದು. ಕ್ಯಾಚ್, ಕ್ಯಾಚ್ ಅಂದ್ರ ಭಿಕ್ಷೆ ಬೇಡು. ನೆಕ್ಸ್ಟ್ ರೂಲ್ ನಂಬರ್ 2 in D, silent D. D is not pronounced in the following common words. ಈ ಕೆಳಗಿನ ಕೆಲವು ಸಾಮಾನ್ಯ ಪದಗಳಲ್ಲಿ ಡಿ ಅನ್ನು ಉಚ್ಚಾರಣೆ ಮಾಡಬಾರದು. ಫಾರ್ ಎಕ್ಸಾಂಪಲ್, ಹ್ಯಾಂಡ್ಸಮ್ ಅಂದವಾದ. ನೋಡ್ರಿ, ಹ್ಯಾಂಡ್ಸಮ್ ಅನ್ನಬಾರದು, ಹ್ಯಾಂಡ್ಸಮ್ ಅನ್ನಬಾರದು, ಹ್ಯಾಂಡ್ಸಮ್, ಹ್ಯಾಂಡ್ಸಮ್ ಅಂತ ಉಚ್ಚಾರಣೆ ಮಾಡಬೇಕು. ಇಲ್ಲಿ ಡಿ ಉಚ್ಚಾರಣೆ ಆಗುವುದಿಲ್ಲ. ಹ್ಯಾಂಡ್ಸಮ್ ಅಂದವಾದ. ಹ್ಯಾಂಡ್ಕರ್ಚಿಪ್, ಇಲ್ಲಿನೂ ಸಹ ಡಿ ಸೈಲೆಂಟ್ ಆಗ್ತಾ ಇದೆ. ಹ್ಯಾಂಡ್ಕರ್ಚಿಪ್ ಅಂದ್ರ ಕರವಸ್ತ್ರ. ನೋಡ್ರಿ, ಸ್ಯಾಂಡ್ವಿಚ್. ಇಲ್ಲಿ ಸ್ಯಾಂಡ್ವಿಚ್ ಅಂತ ಅನ್ನಬಾರದು, ಸ್ಯಾಂಡ್ವಿಚ್. ಇಲ್ಲಿ ಡಿ ಸೈಲೆಂಟ್ ಆಗ್ತಾ ಇದೆ. ಸ್ಯಾಂಡ್ವಿಚ್, ಸ್ಯಾಂಡ್ವಿಚ್ ಅಂತಂದ್ರ ಮಿಶ್ರಣ. ಲೆಟ್ us know the next rule, silent G. The letter G is not pronounced when it comes before N in a word. ಶಬ್ದದಲ್ಲಿ ಜಿ ದ ಮುಂಚೆ ಎನ್ ಬಂದಿತ್ತಪ್ಪ ಅಂದ್ರ ಜಿ ದ ಉಚ್ಚಾರಣೆ ಆಗುವುದಿಲ್ಲ. ಅಂದ್ರ ಜಿ ದ ನಂತರ
ಎನ್ ಬಂದರೆ ಜೀದ ಉಚ್ಚಾರಣೆ ಆಗುವುದಿಲ್ಲ. ಅಂದ್ರೆ ಶಬ್ದದಲ್ಲಿ ಜೀದ ನಂತರ ಎನ್ ಬಂದರೆ ಜೀದ ಉಚ್ಚಾರಣೆ ಮಾಡಬಾರದು. ಲೆಟ್ ಅಸ್ ನೋ ದಿ ಎಕ್ಸಾಂಪಲ್. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಜೀದ ನಂತರ ಏನು ಬಂದಿದೆ? ಎನ್ ಬಂದಿದೆ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ಜಿ ಅನ್ನು ಉಚ್ಚಾರಣೆ ಮಾಡಬಾರದು. ರೇನ್, ರೇನ್ ಅಂದ್ರ ಆಳಿಕೆ. ಡಿಸೈನ್, ನಕ್ಷೆ ಮಾಡು. ಇಲ್ಲಿನೂ ಸಹ ಜೀದ ನಂತರ ಎನ್ ಬಂದಿದೆ, ಇಲ್ಲಿ ಜಿ ಉಚ್ಚಾರಣೆಯನ್ನು ಮಾಡಬಾರದು. ಫಾರಿನ್, ವಿದೇಶಿಯರು. ಫಾರಿನ್, ಇಲ್ಲಿನೂ ಸಹ ಜೀದ ನಂತರ ಎನ್ ಬಂದ ಕಾರಣಕ್ಕಾಗಿ ಜಿ ಅನ್ನು ಉಚ್ಚಾರಣೆ ಮಾಡಬಾರದು. ಸೈನ್, ಚಿಹ್ನೆ. ಸಮ್ ಎಕ್ಸೆಪ್ಷನಲ್, ಕೆಲವೊಂದು ವಿವಾದಗಳಿವೆ. ಜೀದ ನಂತರ ಎನ್ ಬಂದರೂ ಸಹ ಜೀದ ಉಚ್ಚಾರಣೆಯನ್ನು ಮಾಡಬೇಕಾಗ್ತಾ ಇದೆ. ಅಂತ ಎಕ್ಸಾಂಪಲ್ ಯಾವಪ್ಪ ಅಂದ್ರ ಮ್ಯಾಗ್ನೆಟ್, ಇಲ್ಲಿ ಜೀದ ಉಚ್ಚಾರಣೆ ಆಗ್ತಾ ಇದೆ. ಮ್ಯಾಗ್ನೆಟ್. ಕಾಗ್ನಿಟಿವ್, ಇಲ್ಲಿನೂ ಸಹ ಜೀದ ಉಚ್ಚಾರಣೆ ಆಗ್ತಾ ಇದೆ. ಇದಕ್ಕೆ ಅಪವಾದ, ಈ ರೂಲ್ಸ್ಗೆ ಇದೊಂದು ಅಪವಾದ ಇದೆ. ಸಿಗ್ನೇಚರ್, ಸಿಗ್ನೇಚರ್. ಓಕೆ, ಲೆಟ್ ಅಸ್ ನೋ ದಿ ನೆಕ್ಸ್ಟ್ ರೂಲ್. ಸೈಲೆಂಟ್ ಜಿ. ಈ ಕೆಲವು ಸಂದರ್ಭಗಳಲ್ಲಿ ನಾವು ಜೀದ ಉಚ್ಚಾರಣೆಯನ್ನು ಮಾಡಬಾರದು. ಸೈ, ನಿಟ್ಟುಸಿರು ಅಥವಾ ನಿಟ್ಟುಸಿರು ಬಿಡು ಅಥವಾ ಚಿಹ್ನೆ. ಫೈಟ್, ಜಗಳ. ಮೈಟ್, ಶಕ್ತಿ. ದೋ, ಆದರೂ. ಸೈಟ್, ದೃಷ್ಟಿ. ಡಿಲೈಟ್, ಆನಂದ ಅಥವಾ ಸಂತೋಷ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಸಾಮಾನ್ಯವಾಗಿ ನೋಡಬಹುದು, ಜಿ ಮತ್ತು ಎಚ್ ಜೊತೆ ಜೊತೆಯಾಗಿ ಬಂದ್ರೆ ಅದರ ಉಚ್ಚಾರಣೆಯಾಗುವುದಿಲ್ಲ. ಜಿ ಎಚ್ ದ ಉಚ್ಚಾರಣೆಯಾಗುವುದಿಲ್ಲ, ಮಾಡಬಾರದು. ಓಕೆ, ಲೆಟ್ ಅಸ್ ನೋ ದಿ ನೆಕ್ಸ್ಟ್ ರೂಲ್. GH. GH is not pronounced when it comes after a vowel in a word. ವಾಕ್ಯದಲ್ಲಿ ಸ್ವರದ ನಂತರ GH ಬಂದಿತ್ತಪ್ಪ ಅಂದ್ರ GH ದ ಉಚ್ಚಾರಣೆಯನ್ನು ಮಾಡಬಾರದು. ಅಂದ್ರೆ ಶಬ್ದದಲ್ಲಿ GH ದ ಮುಂಚೆ ಸ್ವರ ಬಂದಿತ್ತಂದ್ರ GH ದ ಉಚ್ಚಾರಣೆಯನ್ನು ಮಾಡಬಾರದು. ಲೆಟ್ ಅಸ್ ನೋ ದಿ ಎಕ್ಸಾಂಪಲ್. ಹೈ, ಎತ್ತರ. ಲೈಟ್, ಬೆಳಕು. ಇಲ್ಲಿ ಏನಿದೆ? ಸ್ವರ ಇದೆ ಐ, ಅದರ ನಂತರ GH ಬಂದಿದೆ. ಆ ಒಂದು ಕಾರಣಕ್ಕಾಗಿ ಇಲ್ಲಿ GH ದ ಉಚ್ಚಾರಣೆಯನ್ನು ಮಾಡಬಾರದು. ಹೈ, ಲೈಟ್, ಥಾಟ್, ಥ್ರೋ, a light. Next, GH sometimes pronounced like F. ಕೆಲವು ಸಂದರ್ಭದಲ್ಲಿ GH ದ ಉಚ್ಚಾರಣೆ F ಎಂದು ಪ್ರನೌನ್ಸ್ ಆಗ್ತಾ ಇದೆ, ಉಚ್ಚಾರಣೆ ಆಗ್ತಾ ಇದೆ. ಕಾಫ್, ಲಾಫ್, ಟಫ್. ಇಲ್ಲಿ GH ದ ಉಚ್ಚಾರಣೆ ಯಾವ ರೀತಿ ಆಗ್ತಾ ಇದೆ? F ಅಂತ ಉಚ್ಚಾರಣೆ ಆಗ್ತಾ ಇದೆ. ಕಾಫ್, ಲಾಫ್, ಟಫ್. Okay, let us know the next rule. Silent H. The letter H is usually silent when it appears after W. ಸಾಮಾನ್ಯವಾಗಿ W ದ ನಂತರ H ಬಂದರೆ H ದ ಉಚ್ಚಾರಣೆ ಆಗುವುದಿಲ್ಲ. ಅಂದರೆ ಶಬ್ದದಲ್ಲಿ W ದ ನಂತರ H ಅಕ್ಷರ ಬಂದರೆ H ಅನ್ನು ಉಚ್ಚಾರಣೆ ಮಾಡಬಾರದು. ಲೆಟ್ ಅಸ್ ನೋ ದಿ ಎಕ್ಸಾಂಪಲ್. ವೈ, ಇಲ್ಲಿ W ದ ನಂತರ H ಬಂದಿರೋದ ಕಾರಣಕ್ಕಾಗಿ ಇಲ್ಲಿ H ದ ಉಚ್ಚಾರಣೆ ಆಗುವುದಿಲ್ಲ. ವೈ. ವಾಟ್, ವೈ ಅಂದ್ರೆ ಏಕೆ, ವಾಟ್ ಅಂದ್ರ ಏನು. ವೇರ್, ಎಲ್ಲಿ. Let us know the next rule. Sometimes the letter H is not silent after W. Consider the words below. ಕೆಲವು ಸಂದರ್ಭಗಳಲ್ಲಿ W ದ ನಂತರ H ಬಂದರೂ ಸಹ ಇಲ್ಲಿ H ಸೈಲೆಂಟ್ ಆಗುವುದಿಲ್ಲ. ಫಾರ್ ಎಕ್ಸಾಂಪಲ್, ಹೂಸ್. ಇಲ್ಲಿ W ಸೈಲೆಂಟ್ ಆಗ್ತಾ ಇದೆ, ಆದ್ರೆ H ಉಚ್ಚಾರಣೆ ಆಗ್ತಾ ಇದೆ. ಹೂಸ್, ಯಾರ, ಹೂ. ಈ ಸಂದರ್ಭದಲ್ಲಿ W ಸೈಲೆಂಟ್ ಆಗಿ ನೆಕ್ಸ್ಟ್ H ದಿಂದ ಉಚ್ಚಾರಣೆ ಆಗ್ತಾ ಇದೆ. ಹೂಸ್, ಯಾರ. ಹೂ, ಯಾರು. ಹೂಎವರ್, ಯಾರಾದರೂ. ಹೋಲ್, ಎಲ್ಲವೂ.
Next, silent H. H is mute at the beginning of many words. ಕೆಲವು ಶಬ್ದಗಳ ಪ್ರಾರಂಭದಲ್ಲಿ ಎಚ್ ಬಂತಂದ್ರ ಎಚ್ ಉಚ್ಚಾರಣೆ ಆಗುವುದಿಲ್ಲ. ನಾವು ನೆನ್ಪಿಟ್ಕೋಬೇಕು, ಆರ್ಟಿಕಲ್ ಕಲಿತಕ್ಕಂಥ ಸಂದರ್ಭದಲ್ಲಿ ಆನ್ ಈಸ್ ಯೂಸ್ಡ್ ಬಿಫೋರ್ ಸೈಲೆಂಟ್ ಎಚ್ ಅಂತಕ್ಕಂಥ ಒಂದು ರೂಲ್ಸ್ ಅನ್ನು ಕಲಿತಿದ್ದೇವೆ. ಓಕೆ, ರಿಮೆಂಬರ್ ಟು ಯೂಸ್ ದ ಆರ್ಟಿಕಲ್ ಆನ್ ವಿತ್ ಅನ್ವೈಸ್ಡ್ ಎಚ್. ಎಚ್ ಉಚ್ಚಾರಣೆ ಆಗ್ಲಾರ್ದಂಥ ಸಂದರ್ಭದಲ್ಲಿ ನಾವು ಆನ್ ಆರ್ಟಿಕಲ್ ಅನ್ನು ಉಪಯೋಗಿಸ್ತಾ ಇದ್ದೇವೆ. ಕೆಲವು ಸಂದರ್ಭದಲ್ಲಿ ವಾಕ್ಯದ ಪ್ರಾರಂಭದಲ್ಲಿ ಎಚ್ ಬಂದಿತ್ತಂದ್ರೆ ಅದು ಉಚ್ಚಾರಣೆ ಆಗುವುದಿಲ್ಲ. ಅಂತ ಉದಾಹರಣೆಗಳನ್ನು ನೋಡೋಣ. ಫಾರ್ ಎಕ್ಸಾಂಪಲ್, ಆನೆಸ್ಟ್, ನಾಟ್ ಹಾ ಅಂತ ಉಚ್ಚಾರಣೆ ಮಾಡಬಾರ್ದು. ಯಾಕೆಂದ್ರೆ ಇಲ್ಲಿ ಎಚ್ ಏನಾಗ್ತಾ ಇದೆ, ಸೈಲೆಂಟ್ ಆಗ್ತಾ ಇದೆ. ಆನೆಸ್ಟ್ ಅಂತ ಹೇಳಬೇಕು. ಆನೆಸ್ಟ್ ಅಂದ್ರ ಸತ್ಯವಂತ ಅಥವಾ ಪ್ರಾಮಾಣಿಕ. ನೆಕ್ಸ್ಟ್, ಹಾವರ್ ಅನ್ಬಾರ್ದು, ಅವರ್ ಇದಕ್ಕೆ ಹಾವರ್ ಅನ್ಬಾರ್ದು. ಇಲ್ಲಿ ಎಚ್ ಏನಾಗ್ತಾ ಇದೆ, ಸೈಲೆಂಟ್ ಆಗ್ತಾ ಇದೆ. ಅವರ್ ಅನ್ಬಾರ್ದು, ಅವರ್ ಅಂತ ಅನ್ಬೇಕು. ಅವರ್ ಅಂದ್ರ ಗಂಟೆ ಅಥವಾ ತಾಸು. ನೆಕ್ಸ್ಟ್, ಹಾನೆಸ್ಟಿ ಅನ್ಬಾರ್ದು, ಆನೆಸ್ಟಿ ಏನ್ ಅನ್ಬೇಕು ಇದಕ್ಕ. ಇಲ್ಲಿ ಎಚ್ ಏನಾಗ್ತಾ ಇದೆ, ಸೈಲೆಂಟ್ ಆಗ್ತಾ ಇದೆ. ಅದಕ್ಕೆ ಆ ಕಾರಣಕ್ಕಾಗಿ ಅದರ ಮುಂದಿನ ಅಕ್ಷರದಿಂದ ಉಚ್ಚಾರಣೆ ಪಡಬೇಕು. ಆನೆಸ್ಟಿ ಅಂತಂದ್ರೆ ಪ್ರಾಮಾಣಿಕತೆ. ನೆಕ್ಸ್ಟ್, ಆನರ್, ಗೌರವ ಅಥವಾ ಕೀರ್ತಿ. ನೆಕ್ಸ್ಟ್ ನೋಡ್ರಿ, ಹೇರ್ ಅನ್ಬಾರ್ದು, ಏಯರ್ ಅಂದ್ರ ಉತ್ತರಾಧಿಕಾರಿ. ಆನರರಿ ಅಂದ್ರ ಗೌರವಾರ್ಥ. ಕೆಲವೊಂದು ಈ ರೂಲ್ಸ್ಗೆ ಕೆಲವೊಂದು ಅಪವಾದ ಇದೆ, ಎಕ್ಸೆಪ್ಷನ್ಸ್ ಇದೆ. ಮೋಸ್ಟ್ ಆಫ್ ದ ವರ್ಡ್ಸ್ ಬಿಗಿನಿಂಗ್ ವಿತ್ ಎಚ್ ಆರ್ ನಾಟ್ ಸೈಲೆಂಟ್. ಕೆಲವು ಸಂದರ್ಭಗಳಲ್ಲಿ ವಾಕ್ಯದ ಶಬ್ದದ ಪ್ರಾರಂಭದಲ್ಲಿ ಎಚ್ ಬಂತಂದ್ರ ಅದು ಉಚ್ಚಾರಣೆ ಆಗ್ತಾ ಇದೆ, ಸೈಲೆಂಟ್ ಆಗೋದಿಲ್ಲ. ರಿಮೆಂಬರ್ ಟು ಯೂಸ್ ದ ಆರ್ಟಿಕಲ್ ಎ ವಿತ್ ದ ವೈಸ್ಡ್ ಎಚ್. ಹಿಸ್ಟರಿ, ಇಲ್ಲಿ ಇಟರಿ ಅನ್ನಬಾರ್ದು, ಹಿಸ್ಟರಿ ಅನ್ಬೇಕು. ಹಿಸ್ಟಾರಿಕಲ್. ಹೇರ್, ಹ್ಯಾಪಿ, ಇಲ್ಲಿ ಹೆಚ್ಚು ಸೈಲೆಂಟ್ ಆಗುವುದಿಲ್ಲ, ಹೆಚ್ಚು ಪ್ರೊನೌನ್ಸ್ ಆಗ್ತಾ ಇದೆ. ಇಟ್ ಇಸ್ ಎ ವೈಸ್ಡ್. ಹಿಯರ್ ಎಚ್ ಇಸ್ ವೈಸ್ಡ್, ನಾಟ್ ಅನ್ವೈಸ್ಡ್. ಇಲ್ಲಿ ಎಚ್ ಅನ್ನು ಉಚ್ಚಾರಣೆ ಮಾಡಬೇಕು. ಹಿಸ್ಟರಿ, ಹಿಸ್ಟಾರಿಕಲ್, ಹೇರ್, ಹ್ಯಾಪಿ. Okay, let us know the next rule. Silent K. The letter K is usually silent when it precedes the letter N in a word. The letter K is always silent when it precedes the letter N in a word. ಸಾಮಾನ್ಯವಾಗಿ ಶಬ್ದದಲ್ಲಿ ಕೇದ ನಂತರ ಎನ್ ಬಂದರೆ ಕೇದ ಉಚ್ಚಾರಣೆಯನ್ನು ಮಾಡಬಾರದು. ಅಂದ್ರ ಶಬ್ದದಲ್ಲಿ ಕೇದ ನಂತರ ಎನ್ ಬಂದಿತ್ತಪ್ಪ ಅಂತಂದ್ರ ಕೇದ ಉಚ್ಚಾರಣೆ ಮಾಡಬಾರದು. ಅಂತ ಉದಾಹರಣೆಗಳನ್ನು ನೋಡೋಣ. ಲೆಟ್ ಅಸ್ ನೋ ದ ಎಕ್ಸಾಂಪಲ್. ನೋಡ್ರಿ, ಇಲ್ಲಿ ಈ ವಾಕ್ಯದಲ್ಲಿ ಕೇದ ನಂತರ ಏನ್ ಬಂದಿದೆ, ಎನ್ ಬಂದಿದೆ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ಕೆ ಏನಾಗ್ತಾ ಇದೆ, ಸೈಲೆಂಟ್ ಆಗ್ತಾ ಇದೆ. ನಾಟ್ ಕೆನಾಟ್ ಅಂತ ಹೇಳ್ಬಾರ್ದು. ಅದಕ್ಕೆ ಏನನ್ಬೇಕು, ನಾಟ್ ಅಂದ್ರ ತಟ್ಟು, ಬಡಿ ಅಥವಾ ಹೊಡೆತ. ನಾಕ್. ನೆಕ್ಸ್ಟ್, ನೈಫ್. ಡೋಂಟ್ ಸೇ ಕೆನೈಫ್, ಯು ಹ್ಯಾವ್ ಟು ಪ್ರೊನೌನ್ಸ್ ನೈಫ್ ಅಂದ್ರ ಚಾಕು ಅಥವಾ ಚೂರಿ. ನಾಟ್ ಅಂದ್ರ ಗಂಟು ಅಥವಾ ತೊಡಕು. ನೈಟ್, ವೀರಯೋಧ. ನೋ, ತಿಳಿದಿರು ಅಥವಾ ಗೊತ್ತಿರು. ನಾಲೆಡ್ಜ್, ಜ್ಞಾನ ಅಥವಾ ಅರಿವು. ಹೆಂಗೆ ಓದ್ಬೇಕು ನೋಡ್ರಿ ಅದನ್ನ ವರ್ಡು, ನಾಲೆಡ್ಜ್, ಜ್ಞಾನ ಅಥವಾ ಅರಿವು. ಲೆಟ್ ಅಸ್ ನೋ ದಿ ನೆಕ್ಸ್ಟ್ ರೂಲ್. ಸೈಲೆಂಟ್ ಎಲ್. The letter L is usually not pronounced after the vowels A, O and U. ಅಂದ್ರೆ ಶಬ್ದದಲ್ಲಿ ಎ, ಓ, ಯು ಸ್ವರದ ನಂತರ ಎಲ್ ಬಂದರೆ ಎಲ್ ಅನ್ನು ಉಚ್ಚಾರಣೆ ಮಾಡಬಾರದು. ಅಂದ್ರೆ ಶಬ್ದದಲ್ಲಿ ಎ, ಓ, ಯು ಸ್ವರಗಳ ನಂತರ ಎಲ್ ಬಂದಿತ್ತಪ್ಪ ಅಂದ್ರ ಎಲ್ ಅನ್ನು ಉಚ್ಚಾರಣೆ ಮಾಡಬಾರದು. ಫಾರ್ ಎಕ್ಸಾಂಪಲ್, ಇಲ್ಲೇ ನೋಡ್ರಿ, PALM
ಇಲ್ಲಿ ಎ ಅನ್ನೋದು ಸ್ವರ ಇದೆ, ಇದರ ನಂತರ ಏನು ಬಂದಿದೆ, ಎಲ್ ಬಂದಿದೆ. ಆ ಒಂದು ಕಾರಣಕ್ಕಾಗಿ ಎಲ್ ಅನ್ನು ಉಚ್ಚಾರಣೆ ಮಾಡಬಾರದು. ಪಾಮ್, ಪಾಮ್ ಅಂದ್ರ ಅಂಗೈ. ಪಾಲ್ಮ್ ಅನ್ನಬಾರದು, ಇದಕ್ಕೆ ಪಾಮ್ ಅಂತ ಹೇಳ್ಬೇಕು. ಪಾಮ್ ಅಂದ್ರ ಅಂಗೈ. ಕಾಮ್, ಕಾಲ್ಮ್ ಅನ್ನಬಾರದು, ಇದಕ್ಕೆ ಕಾಲ್ಮ್ ಅನ್ನಬಾರದು. ಏನ್ ಅನ್ಬೇಕು, ಕಾಮ್. ಯಾಕೆ, ಸ್ವರ ಇದೆ, ಅದರ ಹಿಂದಿನ ಅಕ್ಷರ ಎಲ್ದ ಹಿಂದಿನ ಅಕ್ಷರ ಏನಿದೆ, ಸ್ವರ ಇದೆ. ಆ ಒಂದು ಕಾರಣಕ್ಕಾಗಿ ಎಲ್ಲನ್ನು ಉಚ್ಚಾರಣೆ ಮಾಡಬಾರ್ದು. ಕಾಮ್, ಕಾಮ್ ಅಂದ್ರ ಶಾಂತವಾಗಿರು. ಹಾಫ್, ಅರ್ಧ. ಕಾಫ್, ಕರು. ವಾಕ್, ನಡೆದಾಡು. ವಾಲ್ಕ್ ಅನ್ನಬಾರದು, ಇದಕ್ಕೆ ವಾಲ್ಕ್ ಅನ್ನಬಾರದು. ಯಾಕೆ, ಎಲ್ದ ಮುಂಚೆ ಏನಿದೆ, ಸ್ವರ ಇದೆ, ಎ ಅಂತಕ್ಕಂಥದ್ದು. ವಾಕ್. ನೆಕ್ಸ್ಟ್ ಟಾಕ್, ಮಾತು. ಸುಡ್, ನೋಡ್ರಿ ಎಲ್ದ ಹಿಂದೆ ಯು ಇದೆ, ಇಲ್ಲಿನೂ ಸಹ ಎಲ್ ಸೈಲೆಂಟ್ ಆಗ್ತಾ ಇದೆ. ಶುಡ್, ನಾಟ್ ಸುಲ್ಡ್. ಸುಲ್ಡ್ ಅನ್ನಬಾರ್ದು, ಅದಕ್ಕೆ ಶುಡ್ ಇರಬೇಕು. ಪೋಕ್, ಜನರು ಅಥವಾ ಜಾನಪದ. ನೆಕ್ಸ್ಟ್ ಸೈಲೆಂಟ್ ಎನ್. The letter N is not pronounced when it comes after M at the end of a word. ಅಂದ್ರೆ ಶಬ್ದದಲ್ಲಿ ಎಂ ದ ನಂತರ ಎನ್ ಬಂದರೆ ಎನ್ ದ ಉಚ್ಚಾರಣೆ ಆಗುವುದಿಲ್ಲ. ಶಬ್ದದಲ್ಲಿ ಅಥವಾ ಶಬ್ದದ ಕೊನೆಯಲ್ಲಿ ಎಂ ದ ನಂತರ ಎನ್ ಬಂದ್ರ ಎನ್ ಅನ್ನು ಉಚ್ಚಾರಣೆ ಮಾಡಬಾರದು. ಲೆಟ್ ಅಸ್ ನೋ ದ ಎಕ್ಸಾಂಪಲ್. ಆಟಮ್, ಈ ಶಬ್ದದಲ್ಲಿ ಎಂ ದ ನಂತರ ಎನ್ ಬಂದಿದೆ, ಅದಕ್ಕಾಗಿ ಎನ್ ಅನ್ನು ಉಚ್ಚಾರಣೆ ಮಾಡಬಾರ್ದು. ಆಟಮ್, ಆಟಮ್ ಅನ್ನಬಾರ್ದು, ಆಟಮ್ನ ಅನ್ನಬಾರ್ದು. ಆಟಮ್, ಆಟಮ್, ಆಟಮ್ ಅಂತಂದ್ರ ಶರತ್ಕಾಲ. ಕಂಡೆಮ್, ಖಂಡಿಸು. ಹಿಮ್, ಸ್ತೋತ್ರ. ಕಾಲಮ್, ಕಂಬ ಅಥವಾ ಸ್ತಂಭ. ಡ್ಯಾಮ್, ನಾಟ್ ಡ್ಯಾಮ್ನ್. ಡ್ಯಾಮ್ನ್ ಅನ್ನಬಾರ್ದು, ಅದಕ್ಕೆ ಡ್ಯಾಮ್. ಡ್ಯಾಮ್ ಅಂದ್ರ ತೆಗಳು ಅಥವಾ ನಿಂದಿಸು. ಲೆಟ್ ಅಸ್ ನೋ ದಿ ನೆಕ್ಸ್ಟ್ ರೂಲ್. ಸೈಲೆಂಟ್ ಪಿ. The letter P is not pronounced at the beginning of many words using the combinations of PS, PT and PN. ಅಂದ್ರೆ ಶಬ್ದದಲ್ಲಿ PS, PT ಮತ್ತು PN ಅಕ್ಷರಗಳು ಜೊತೆ ಜೊತೆಯಲ್ಲಿ ಬಂದ್ರ P ಅನ್ನು ಉಚ್ಚಾರಣೆ ಮಾಡಬಾರದು. ಲೆಟ್ ಅಸ್ ನೋ ದಿ ಎಕ್ಸಾಂಪಲ್. ಇಲ್ಲಿ ನೋಡ್ರಿ, P ದ ನಂತರ S ಬಂದಿದೆ, ಹೌದಾ? ಪಿ ದ ನಂತರ ಎಸ್ ಬಂದಿದೆ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ಪಿ ಎಸ್ ಅಂದ್ರೆ ಜೊತೆ ಜೊತೆಯಲ್ಲಿ ಬಂದಿದೆ ಪಿ ಎಸ್. ಇಲ್ಲಿ ಏನಾಗಬೇಕು, ನಾವು ಪಿ ಅನ್ನು ಉಚ್ಚಾರಣೆ ಮಾಡಬಾರ್ದು. ಪಿಸಾಮ್ ಅನ್ನಬಾರ್ದು. ಏನ್ ಅನ್ಬೇಕು, ಇದಕ್ಕ ಸಾಮ್. ಮತ್ತೆ ಇಲ್ಲಿ ಎಲ್ ಉಚ್ಚಾರಣೆ ಮಾಡಬಾರ್ದು, ಯಾಕಂದ್ರೆ ಎಲ್ಗಿಂತ ಮುಂಚೆ ಸ್ವರ ಬಂದಿದೆ. ಎ ಓ ಯು ಸ್ವರ ಬಂದಿತ್ತಪ್ಪ ಅಂದ್ರ ಎಲ್ ಅನ್ನು ಉಚ್ಚಾರಣೆ ಮಾಡಬಾರ್ದು ಅಂತ ಕಳೆದ ರೂಲಿನಲ್ಲಿ ನೋಡಿಕೊಂಡಿದ್ದೇವೆ ನಾವು. ಈಗ ಏನ್ ಅನ್ಬೇಕು, ಇದಕ್ಕ ಸಾಮ್. ಸಾಮ್ ಅಂದ್ರ ಭಜನೆಯ ಹಾಡು. ನಾಟ್ ಪಸಾಮ್, ಪಸಾಮ್ ಅನ್ಬಾರ್ದು ಅಥವಾ ಪಿಸಾಮ್ ಅನ್ಬಾರ್ದು. ಏನ್ ಅನ್ಬೇಕು, ಅದಕ್ಕ ಸಾಮ್ ಅಂತ ಹೇಳ್ಬೇಕು. ಸಾಮ್ ಅಂದ್ರ ಭಜನೆ ಮಾಡು. ನೆಕ್ಸ್ಟ್ ಇಲ್ಲಿ ಪಿ ದ ನಂತರ ಏನ್ ಬಂದಿದೆ, ಇದಕ್ಕೆ ಇಲ್ಲಿ ಪಿ ಏನಾಗ್ತಾ ಇದೆ, ಸೈಲೆಂಟ್ ಆಗ್ತಾ ಇದೆ. ಇದಕ್ಕೆ ಏನ್ ಅನ್ಬೇಕು, ನಿಮೋನಿಯಾ. ಪಿಮೋನಿಯಾ ಅನ್ಬಾರ್ದು, ಇದಕ್ಕ ಪಿ ನಿಮೋನಿಯಾ ಅನ್ಬಾರ್ದು. ಏನ್ ಅನ್ಬೇಕು, ನಿಮೋನಿಯಾ ಅನ್ಬೇಕು. ನಿಮೋನಿಯಾ ಅಂತಂದ್ರ ಶ್ವಾಸಕೋಶಗಳಲ್ಲಿ ಊತ. ನಿಮೋನಿಯಾ ಅಂದ್ರ ಶ್ವಾಸಕೋಶಗಳಲ್ಲಿ ಊತ. ನೆಕ್ಸ್ಟ್ ಸೈಕಾಲಜಿ, ನಾಟ್ ಫಿಸಿಕಾಲಜಿ. ಡೋಂಟ್ ಸೇ ಫಿಸಿಕಾಲಜಿ. ಇಲ್ಲಿ ಪಿ ಏನಾಗ್ತಾ ಇದೆ, ಪಿ ದ ನಂತರ ಎಸ್ ಬಂದಿದೆ. ಏನಾಗ್ತಾ ಇದೆ, ಇಲ್ಲಿ ಪಿ ಸೈಲೆಂಟ್ ಆಗ್ತಾ ಇದೆ. ಇದಕ್ಕ ಫಿಸಿಕಾಲಜಿ ಅನ್ಬಾರ್ದು. ಇದಕ್ಕೆ ಏನ್ ಅನ್ಬೇಕು, ಸೈಕಾಲಜಿ. ಸೈಕಾಲಜಿ ಅಂದ್ರ ಮನೋವಿಜ್ಞಾನ ಅಥವಾ ಮನಃಶಾಸ್ತ್ರ. ನೆಕ್ಸ್ಟ್ ನೋಡ್ರಿ, ಪಿ ದ ನಂತರ ಟಿ ಬಂದಿದೆ. ಇಲ್ಲಿ ಪಿ ದ ನಂತರ ಟಿ ಬಂದಿತ್ತಪ್ಪ ಅಂದ್ರ ಏನಾಗ್ತಾ ಇದೆ, ಇಲ್ಲಿ ಪಿ ಸೈಲೆಂಟ್ ಆಗ್ತಾ ಇದೆ. ಇದಕ್ಕೆ ಏನ್ ಅನ್ಬೇಕು, ಟೆರಾಸೂಸ್ ಅನ್ಬಾರ್ದು. ಏನ್ ಅನ್ಬೇಕು, ಇದಕ್ಕ ಟೆರಾಸೂಸ್. ಟೆರೋಸೂಸ್ ಅನ್ಬೇಕು. ಏನ್ ಅನ್ಬೇಕು, ಟೆರೋಸೂಸ್ ಅಂದ್ರ ಟೆರಾಸುಗಳು ಅಂತ ಅರ್ಥ. ಡೋಂಟ್ ಸೇ ಪಿಟೆರೋಸೂಸ್. ಪಿಟೆರೋಸೂಸ್ ಅನ್ಬಾರ್ದು. ಏನ್ ಅನ್ಬೇಕು, ಟೆರೋಸೂಸ್ ಅಂತ ಹೇಳ್ಬೇಕು. ಲೆಟ್ ಅಸ್ ನೋ ದಿ ನೆಕ್ಸ್ಟ್ ರೂಲ್. ಸೈಲೆಂಟ್ PH. PH is sometimes pronounced like PH sometimes pronounced like F. PH ಕೆಲವು ಸಂದರ್ಭಗಳಲ್ಲಿ F ಅಂತ ಉಚ್ಚಾರಣೆ ಆಗ್ತಾ ಇದೆ. ಲೆಟ್ ಅಸ್ ನೋ ದಿ ಎಕ್ಸಾಂಪಲ್. ಸೋಫಿಯಾ, ಸೋಫಿಯಾ.
ಪ್ಯಾರಾಗ್ರಾಫ್ ವಾಕ್ಯಖಂಡ ಅಥವಾ ಪಾದ, ಪ್ಯಾರಾಗ್ರಾಫ್. ಎಲಿಫೆಂಟ್, ಎಲಿಫೆಂಟ್ ಅಂದ್ರೆ ಆನೆ ಅಥವಾ ಗಜ. ಈ ವಾಕ್ಯದಲ್ಲಿ ಪಿ ಎಚ್ ಉಚ್ಚಾರಣೆ ಹೇಗೆ ಆ ರೀತಿ ಆಗ್ತಾ ಇದೆ, ಎಫ್. ಪಿ ಎಚ್ ಉಚ್ಚಾರಣೆ ಎಫ್ ಅಂತ ಆಗ್ತಾ ಇದೆ. ಸೋಫಿಯಾ, ಪ್ಯಾರಾಗ್ರಾಫ್, ಎಲಿಫೆಂಟ್. ಟೆಲಿಫೋನ್, ದೂರವಾಣಿ ಕರೆ ಮಾಡು. Let us know the next rule. Silent T. The letter T is not pronounced in the following common English words. ಈ ಕೆಳಗಿನ ಕೆಲವು ಸಾಮಾನ್ಯ ಇಂಗ್ಲಿಷ್ ಪದಗಳಲ್ಲಿ ನಾವು ಟಿ ಅನ್ನು ಉಚ್ಚಾರಣೆ ಮಾಡುವುದಿಲ್ಲ. ಫಾರ್ ಎಕ್ಸಾಂಪಲ್, ಹೆಸನ್, ತ್ವರಿತಗೊಳಿಸಿ. ಡೋಂಟ್ ಸೇ ಹೆಸ್ಟನ್. ಹೆಸ್ಟನ್ ಅಂತ ಹೇಳಬಾರ್ದು, ಹೆಸನ್ ಅಂತ ಹೇಳಬೇಕು. ಯಾಕಂದ್ರೆ ಇಲ್ಲಿ ಏನಾಗ್ತಾ ಇದೆ, ಟಿ ಸೈಲೆಂಟ್ ಆಗ್ತಾ ಇದೆ. ಇದಕ್ಕೆ ಏನ್ ಅನ್ಬೇಕು, ಹೆಸನ್ ಅಂತ ಅನ್ಬೇಕು, ಹೆಸ್ಟನ್ ಅಂತ ಅನ್ಬಾರ್ದು. ನೆಕ್ಸ್ಟ್, ಲಿಸನ್. ಇಲ್ಲಿ ಟಿ ಸೈಲೆಂಟ್ ಆಗ್ತಾ ಇದೆ, ಲಿಸ್ಟನ್ ಅನ್ಬಾರ್ದು, ಲಿಸನ್. ಲಿಸನ್ ಅಂದ್ರ ಕೇಳು. ಆಫನ್, ಆಗಾಗ. ಇಲ್ಲಿ ಆಫ್ಟನ್ ಅಂತ ಹೇಳ್ಬಾರ್ದು, ಆಫನ್ ಅಂತ ಹೇಳ್ಬೇಕು. ಸಾಫನ್, ನಾಟ್, ಡೋಂಟ್ ಸೇ ಸಾಫ್ಟನ್. ವಿ ಹ್ಯಾವ್ ಟು ಪ್ರೊನೌನ್ಸ್ ಸಾಫನ್. ಸಾಫನ್ ಅಂದ್ರ ಮೃದುಗೊಳಿಸು. ನೆಕ್ಸ್ಟ್, ಸೈಲೆಂಟ್ ಯು. The letter U is not pronounced when it comes after G and before a vowel in a word. The letter U is not pronounced when it comes after G and before a vowel in a word. ನೋಡ್ರಿ, ಜಿ ಆದ ನಂತರ ಯು ಬಂದು ಅದರ ಮುಂದೆ ಸ್ವರಾಕ್ಷರ ಇತ್ತಪ್ಪ ಅಂದ್ರ ಯು ಅದ ಉಚ್ಚಾರಣೆ ಆಗುವುದಿಲ್ಲ. ಲೆಟ್ ಅಸ್ ನೋ ದಿ ಎಕ್ಸಾಂಪಲ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಜಿ ಆದ ನಂತರ ಯು ಬಂದಿದೆ, ಜಿ ಆದ ನಂತರ ಯು ಬಂದಿದೆ. ನೆಕ್ಸ್ಟ್ ಯುದ ಮುಂದೆ ಸ್ವರ ಇದೆ. ಆ ಒಂದು ಕಾರಣಕ್ಕಾಗಿ ಇಲ್ಲಿ ಯು ಅನ್ನು ಉಚ್ಚಾರಣೆ ಮಾಡಬಾರದು. ಗುವಾರ್ಡ್ ಅನ್ಬಾರದು. ಇದಕ್ಕ ಏನ್ ಅನ್ಬಾರ್ದು, ಗುವಾರ್ಡ್ ಅನ್ಬಾರದು. ಏನ್ ಅನ್ಬೇಕು, ಹೌ ಕ್ಯಾನ್ ಯು ಪ್ರೊನೌನ್ಸ್ ದಿಸ್, ಗಾರ್ಡ್, ಕಾವಲುಗಾರ. ಮತ್ತೆ ಗುವಾರ್ಡ್ ಅಂದ್ರೆ ಇಟ್ ಇಸ್ ಅ ರಾಂಗ್ ಪ್ರೊನೌನ್ಸಿಯೇಷನ್. ಡೋಂಟ್ ಸೇ ಲೈಕ್ ದಟ್ ಗುವಾರ್ಡ್. ವಿ ಹ್ಯಾವ್ ಟು ಪ್ರೊನೌನ್ಸ್ ಗಾರ್ಡ್. ಗಾರ್ಡ್ ಅಂದ್ರೆ ಕಾವಲುಗಾರ. ಗೆಸ್, ಊಹಿಸು. ಡೋಂಟ್ ಸೇ ಗುಯಿಸ್. ಡೋಂಟ್ ಸೇ ಗುಯಿಸ್. ವಿ ಹ್ಯಾವ್ ಟು ಪ್ರೊನೌನ್ಸ್ ಗೆಸ್, ಊಹಿಸು. ಗೆಸ್ಟ್, ಅತಿಥಿ. ಗೈಡ್, ಮಾರ್ಗದರ್ಶಿ. Okay, let us know the next rule. Silent W. The letter W is not pronounced at the beginning of a word when it is before the letter R. ಅಂದ್ರೆ ಶಬ್ದದ ಪ್ರಾರಂಭದಲ್ಲಿ ಡಬ್ಲ್ಯೂ ಇದ್ದು ಅದರ ನಂತರ ಆರ್ ಬಂದಿತ್ತಪ್ಪ ಅಂದ್ರ ಡಬ್ಲ್ಯೂ ಅನ್ನು ಉಚ್ಚಾರಣೆ ಮಾಡಬಾರದು. ಡಬ್ಲ್ಯೂ ಏನಾಗ್ತಾ ಇದೆ, ಸೈಲೆಂಟ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಡೋಂಟ್ ಪ್ರೊನೌನ್ಸ್ ವರಾಂಗ್. ವಿ ಹ್ಯಾವ್ ಟು ಪ್ರೊನೌನ್ಸ್ ರಾಂಗ್. ಇಲ್ಲಿ ಡಬ್ಲ್ಯೂ ಇದೆ, ವಾಕ್ಯ ಶಬ್ದದ ಪ್ರಾರಂಭದಲ್ಲಿ ಏನಿದೆ, ಡಬ್ಲ್ಯೂ ಇದೆ, ಅದರ ನಂತರ ಆರ್ ಬಂದಿದೆ. ಅಂದ್ರೆ ಇಲ್ಲಿ ಡಬ್ಲ್ಯೂ ಏನಾಗ್ತಾ ಇದೆ, ಸೈಲೆಂಟ್ ಆಗ್ತಾ ಇದೆ. ಇದಕ್ಕೆ ಏನನ್ಬೇಕು, ರಾಂಗ್ ಅಂತ ಹೇಳ್ಬೇಕು. ಡೋಂಟ್ ಸೇ ವರಾಂಗ್. ವಿ ಹ್ಯಾವ್ ಟು ಪ್ರೊನೌನ್ಸ್ ರಾಂಗ್. ರೈಟ್, ಡೋಂಟ್ ಸೇ ರೈಟ್. ವಿ ಹ್ಯಾವ್ ಟು ಪ್ರೊನೌನ್ಸ್ ರೈಟ್. ರೈಟ್ ಅಂದ್ರೆ ಬರೆ. ನೆಕ್ಸ್ಟ್, ರ್ಯಾಫರ್. ರ್ಯಾಫರ್ ಅಂದ್ರೆ ಹೊದಿಕೆ. ಡೋಂಟ್ ಸೇ ರಾಫರ್. ರ್ಯಾಫರ್ ಅಂತ ಪ್ರೊನೌನ್ಸಿಯೇಷನ್ ಮಾಡಬೇಕು. ರ್ಯಾತ್, ರಾತ್. ರಾತ್ ಅಂದ್ರ ರೋಷ. ಡೋಂಟ್ ಸೇ ರಾತ್. ರಾತ್ ಅಂದ್ರ ರೋಷ. ರಿಗ್ಲ್. ರಿಗ್ಲ್ ಅಂದ್ರ ಒದ್ದಾಡು. ಡೋಂಟ್ ಪ್ರೊನೌನ್ಸ್ ವರಗ್ಲಿರ್, ವರ್ಗ್ಲಿ. ವಿ ಹ್ಯಾವ್ ಟು ಪ್ರೊನೌನ್ಸ್ ರಿಗ್ಲ್. ಓಕೆ, ಲೆಟ್ ಅಸ್ ನೋ ದಿ ನೆಕ್ಸ್ಟ್ ರೂಲ್. ಸೈಲೆಂಟ್ ಡಬ್ಲ್ಯೂ. ಡಬ್ಲ್ಯೂ ಈಸ್ ಸೈಲೆಂಟ್ ಇನ್ ದ ಫಾಲೋವಿಂಗ್ ವರ್ಡ್ಸ್. ಈ ಕೆಳಗಿನ ಕೆಲವು ಶಬ್ದಗಳಲ್ಲಿ ಡಬ್ಲ್ಯೂ ಅನ್ನು ಉಚ್ಚಾರಣೆ ಮಾಡಬಾರದು. ಹೂ, ಯಾರು. ಹೂಸ್, ಯಾರ. ಹೋಲ್, ಎಲ್ಲ. ಹೂಮ್, ಯಾರಿಗೆ, ಯಾರನ್ನು. ಟು, ಎರಡು. ಇಲ್ಲಿ ಡಬ್ಲ್ಯೂದ ಉಚ್ಚಾರಣೆ ಆಗುವುದಿಲ್ಲ. ಈ ಕೆಳಗಿನ ಶಬ್ದ, ಈ ಎಲ್ಲ ಶಬ್ದಗಳಲ್ಲಿ ಡಬ್ಲ್ಯೂದ ಉಚ್ಚಾರಣೆಯನ್ನು ಮಾಡಬಾರದು.
who, whose, whole, whom, to. ನೆಕ್ಸ್ಟ್ ಆನ್ಸರ್, ಆನ್ಸರ್ ಇಲ್ಲಿನೂ ಸಹ ಡಬ್ಲ್ಯೂದ ಉಚ್ಚಾರಣೆ ಆಗುವುದಿಲ್ಲ. ನೆಕ್ಸ್ಟ್ ಶೋರ್ಡ್, ಶೋರ್ಡ್ ಅಂದ್ರೆ ಕತ್ತೆ ಅಥವಾ ಖಡ್ಗ, ಶೋರ್ಡ್ ಇಲ್ಲಿನೂ ಸಹ ಡಬ್ಲ್ಯೂದ ಉಚ್ಚಾರಣೆ ಆಗುವುದಿಲ್ಲ. Okay, dear students, so far we are discussed about silent letters in English. Okay, thank you all of you for watching my video. I would like to request you please subscribe and share these videos. Thank you one and all.